ಹರೇ ಶ್ರೀನಿವಾಸ. ಕಾರ್ತೀಕ ಮಾಸದ 5ನೇ ದಿವಸದ ವ್ರತಕಥಾಶ್ರವಣ, ಅದರಲ್ಲಿ ವನಭೋಜನ ಮಹಿಮೆ. ಓ ಜನಕ ಮಹಾರಾಜ, ಕಾರ್ತೀಕ ಮಾಸದಲ್ಲಿ ಸ್ನಾನ, ದಾನ, ಪೂಜಾದಿಗಳ ನಂತರ ಶಿವಾಲಯದಲ್ಲಾಗಲಿ ವಿಷ್ಣು ಆಲಯದಲ್ಲಾಗಲಿ ಶ್ರೀಮದ್ ಭಗವದ್ಗೀತಾ ಪಾರಾಯಣವನ್ನು ಕಡ್ಡಾಯವಾಗಿ ಮಾಡಬೇಕು. ಹಾಗೆ ಮಾಡಿದವರ ಸಕಲ ಪಾಪಗಳೂ ಪರಿಹಾರವಾಗುತ್ತದೆ. ಈ ಕಾರ್ತೀಕ ಮಾಸದಲ್ಲಿ ಕರವೀರ ಪುಷ್ಪಗಳನ್ನು ಶಿವಕೇಶವರಿಗೆ ಸಮರ್ಪಿಸಿದವರು ವೈಕುಂಠಕ್ಕೆ ಹೋಗುತ್ತಾರೆ. ಸ್ವಲ್ಪ ಮಟ್ಟಿಗೆ ಭಗವದ್ಗೀತೆಯನ್ನು ಪಠಣ ಮಾಡಿದವರಿಗೆ ವಿಷ್ಣುಲೋಕ ಪ್ರಾಪ್ತವಾಗುತ್ತದೆ. ಕಡೆಗೆ ಅದರಲ್ಲಿನ ಶ್ಲೋಕಗಳಲ್ಲಿ ಒಂದನ್ನಾದರೂ ಕಂಠಪಾಠ ಮಾಡಿದರೆ ವಿಷ್ಣು ಸಾನ್ನಿಧ್ಯವನ್ನು ಹೊಂದುತ್ತಾರೆ. ಕಾರ್ತೀಕ ಮಾಸದಲ್ಲಿ ಕಾಯಿಗಳಿಂದ ತುಂಬಿರುವ ಬೆಟ್ಟದ ನಲ್ಲಿಕಾಯಿಯ ಮರದಡಿಯಲ್ಲಿ ಸಾಲಿಗ್ರಾಮವನ್ನು ಯಶೋಚಿತವಾಗಿಟ್ಟು ಮಹಾವಿಷ್ಣುವನ್ನು ಧ್ಯಾನ ಮಾಡಿ ಬೆಟ್ಟದ ನಲ್ಲಿಕಾಯಿ ಮರದ ನೆರಳಿನಲ್ಲಿ ಊಟ ಮಾಡಬೇಕು. ಬ್ರಾಹ್ಮಣರಿಗೆ ಕೂಡ ಬೆಟ್ಟದ ನಲ್ಲಿಕಾಯಿ ಮರದಡಿಯಲ್ಲಿಯೇ ಊಟ ನೀಡಿ ದಕ್ಷಿಣೆ ತಾಂಬೂಲಗಳಿಂದ ಸತ್ಕರಿಸಿ ನಮಸ್ಕಾರ ಮಾಡಬೇಕು. ಅನುಕೂಲಕ್ಕೆ ಅನುಗುಣವಾಗಿ ಬೆಟ್ಟದ ನಲ್ಲಿಕಾಯಿ ಮರದಡಿಯಲ್ಲಿ ಪುರಾಣ ಕಾಲಕ್ಷೇಪ ಮಾಡಬಹುದು. ಈ ರೀತಿಯಾಗಿ ಮಾಡಿದ ಬ್ರಾಹ್ಮಣ ಪುತ್ರನಿಗೆ ನೀಚ ಜನ್ಮ ಹೋಗಿ ನಿಜರೂಪ ಉಂಟಾಯಿತು ಎಂಬುದಾಗಿ ವಸಿಷ್ಠ ಮಹರ್ಷಿಗಳು ಹೇಳಿದರು. ಅದನ್ನು ಕೇಳಿದ ಜನಕ ಮಹಾರಾಜ, ಮುನಿಶ್ರೇಷ್ಠರೇ, ಆ ಬ್ರಾಹ್ಮಣ ಯುವಕನಿಗೆ ನೀಚ ಜನ್ಮ ಹೇಗಾಯಿತು? ಅದಕ್ಕೆ ಕಾರಣವೇನು ಎಂದು ಪ್ರಶ್ನಿಸಿದಾಗ ವಸಿಷ್ಠ ಮಹರ್ಷಿಗಳು ಈ ರೀತಿಯಾಗಿ ಹೇಳಲಾರಂಭಿಸಿದರು. ಕಿರಾತಕ ಮೂಷಕಗಳು ಮೋಕ್ಷ ಹೊಂದಿದ್ದು. ರಾಜ, ಕಾವೇರಿ ತೀರದಲ್ಲೊಂದು ಪುಟ್ಟ ಗ್ರಾಮದಲ್ಲಿ ದೇವಶರ್ಮನೆಂಬ ಬ್ರಾಹ್ಮಣನಿದ್ದನು. ಆತನಿಗೊಬ್ಬ ಮಗನಿದ್ದನು. ಅವನ ಹೆಸರು ಶಿವಶರ್ಮ. ಶಿವಶರ್ಮನು ಬಾಲ್ಯದಿಂದಲೂ ಭಯಭಕ್ತಿಗಳಿಲ್ಲದೆ ತೀರಾ ಮುದ್ದಿನಿಂದ ಬೆಳೆದವನಾದ್ದರಿಂದ ಕೆಟ್ಟವರ ಸಹವಾಸ ಮಾಡಿ ದುರಾಚಾರ ಪರನಾಗಿ ನಡೆದುಕೊಳ್ಳುತ್ತಿದ್ದನು. ಆತನ ಕೆಟ್ಟ ಕಾರ್ಯಗಳನ್ನು ನೋಡಿದ ತಂದೆ ಒಂದು ದಿನ ಮಗನನ್ನು ಕರೆದು, ಮಗು, ನಿನ್ನ ದುರಾಚಾರಗಳಿಗೆ ಕೊನೆಯೇ ಇಲ್ಲದಂತಾಗಿದೆ. ನಿನ್ನನ್ನು ಕುರಿತು ಜನ ಹಲವು ರೀತಿಯಲ್ಲಿ ಆಡಿಕೊಳ್ಳುತ್ತಿದ್ದಾರೆ. ನನ್ನ ಮುಖದ ಮೇಲೆ ಹೊಡೆದಂತೆ ಕೇಳುತ್ತಿದ್ದಾರೆ. ನಾನಂತೂ ನಾಚಿಕೆಯಿಂದ ನಾಲ್ವರ ಮಧ್ಯೆ ತಲೆ ಎತ್ತಿ ತಿರುಗಾಡಲಾಗದೆ ಹೋಗುತ್ತಿದ್ದೇನೆ. ಆದ್ದರಿಂದ ನೀನು ಕಾರ್ತೀಕ ಮಾಸದಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಶಿವಕೇಶವರನ್ನು ಸ್ಮರಿಸಿ ಸಾಯಂಕಾಲದ ಸಮಯದಲ್ಲಿ ದೇವಾಲಯದಲ್ಲಿ ದೀಪಾರಾಧನೆಯನ್ನು ಮಾಡಿದರೆ ನೀನು ಮಾಡಿದ ಪಾಪ ತೊಲಗಿ ಹೋಗುವುದೇ ಅಲ್ಲದೆ ನಿನಗೆ ಮೋಕ್ಷ ಪ್ರಾಪ್ತವಾಗುತ್ತದೆ. ಆದ್ದರಿಂದ ನೀನು ಹಾಗೆ ಮಾಡು ಎಂದು ಬೋಧಿಸಿದನು. ಆಗ ಕುಮಾರನು, ತಂದೆಯೇ, ಸ್ನಾನ ಮಾಡುವುದು ಮೈಕೊಳೆ ಹೋಗುವುದಕ್ಕೆ ಮಾತ್ರವೇ ಹೊರತು ಬೇರೆಯಲ್ಲ. ಸ್ನಾನ ಮಾಡಿ ಪೂಜೆ ಮಾಡಿದ ಮಾತ್ರಕ್ಕೆ ಭಗವಂತನು ಕಾಣಿಸುವನೇ? ದೇವಾಲಯದಲ್ಲಿ ದೀಪಗಳನ್ನು ಬೆಳಗುವುದರಿಂದ ಲಾಭವೇನು? ಅವುಗಳನ್ನು ಮನೆಯಲ್ಲೇ ಇಡುವುದು ಒಳ್ಳೆಯದಲ್ಲವೇ? ಎಂಬ ವಿರೋಧಾರ್ಥಕಗಳಿಂದ ಒರಟಾಗಿ ಉತ್ತರಿಸಿದನು. ಮಗನ ಉತ್ತರವನ್ನು ಕೇಳಿದ ತಂದೆ, ಎಲೆ ನೀಚನೆ, ಕಾರ್ತೀಕ ಮಾಸದ ಫಲವನ್ನು ಅಷ್ಟು ಹಗುರಾಗಿ ನೋಡುತ್ತಿರುವುದರಿಂದ ನೀನು ಕಾಡಿನಲ್ಲಿ ಅರಳಿ ಮರದ ಪೊರಟೆಯಲ್ಲಿ ಇಲಿಯ ರೂಪದಲ್ಲಿ ಬದುಕುವಂಥವನಾಗು ಎಂದು ಮಗನನ್ನು ಶಪಿಸಿದನು. ಆ ಶಾಪದಿಂದ ಶಿವಶರ್ಮನಿಗೆ ಜ್ಞಾನೋದಯವಾಗಿ ಹೆದರಿ ತಂದೆಯ ಪಾದಗಳ ಮೇಲೆ ಬಿದ್ದು, ತಂದೆ ಕ್ಷಮಿಸು, ಅಜ್ಞಾನಾಂಧಕಾರದಲ್ಲಿ ಬಿದ್ದು ದೈವ ಕಾರ್ಯಗಳನ್ನು ತೀರಾ ಕಡೆಗಣಿಸಿ ಅವುಗಳ ಪ್ರಭಾವವನ್ನು ಗ್ರಹಿಸಲಾರದೆ ಹೋದೆ. ಈಗ ನನಗೆ ಪಶ್ಚಾತ್ತಾಪವಾಗಿದೆ. ನನಗೆ ಈ ಶಾಪ ವಿಮೋಚನೆ ಯಾವ ರೀತಿಯಲ್ಲಿ ಆಗುವುದೋ ಅದಕ್ಕೆ ತಕ್ಕ ಒಳ್ಳೆಯ ಉಪಾಯವನ್ನು ವಿವರಿಸಿರಿ ಎಂದು ಅಂಗಲಾಚಲು, ಆಗ ತಂದೆ, ಮಗು, ನನ್ನ ಶಾಪವನ್ನು ಅನುಭವಿಸುತ್ತಾ ಮೂಷಿಕವಾಗಿ ಬಿದ್ದಿರುವಾಗ ನೀನು ಯಾವಾಗ ಕಾರ್ತಿಕ ಮಹಿಮೆಯನ್ನು ಕೇಳುವೆಯೋ ಆಗಲೇ ನಿನಗೆ ಪೂರ್ವ ದೇಹಸ್ಥಿತಿ ಏರ್ಪಟ್ಟು ಮುಕ್ತಿ ಹೊಂದುತ್ತೀಯೇ ಎಂದು ಮಗನನ್ನು ಸಮಾಧಾನಪಡಿಸಿದ. ತತ್ಕ್ಷಣವೇ ಶಿವಶರ್ಮ ಇಲಿಯ ರೂಪವನ್ನು ತಾಳಿ ಕಾಡಿಗೆ ಹೋಗಿ ಒಂದು ಮರದ ಪೊಟರೆಯಲ್ಲಿ ವಾಸ ಮಾಡುತ್ತಾ ಹಣ್ಣು ಹಂಪಲುಗಳನ್ನು ತಿನ್ನುತ್ತಾ ಜೀವಿಸುತ್ತಿದ್ದನು. ಆ ಪ್ರದೇಶವು ಕಾವೇರಿ ನದಿ ತೀರಕ್ಕೆ ಸಮೀಪವಾದುದರಿಂದ ಸ್ನಾನಾರ್ಥವಾಗಿ ತೆರಳುವವರು ಅಲ್ಲಿರುವ ಆ ಬೃಹತ್ ವಟವೃಕ್ಷದ ನೆರಳಿನಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ಪ್ರಾಪಂಚಿಕ ಸಂಗತಿಗಳನ್ನು ಕುರಿತು ಚರ್ಚಿಸುತ್ತಾ ನದಿಗೆ ತೆರಳುತ್ತಿದ್ದರು. ಹೀಗೆ ಕೆಲವು ಕಾಲಾನಂತರ ಕಾರ್ತೀಕ ಮಾಸದಲ್ಲಿ ಒಂದು ದಿನ ಮಹರ್ಷಿಗಳಾದ ವಿಶ್ವಾಮಿತ್ರರು ಶಿಷ್ಯರ ಸಮೇತವಾಗಿ ಕಾವೇರಿ ನದಿ ಸ್ನಾನಾರ್ಥಿಗಳಾಗಿ ಹೊರಟರು. ಹಾಗೆ ಹೊರಟ ವಿಶ್ವಾಮಿತ್ರ ಮಹರ್ಷಿಗಳು ಸ್ನಾನ ಸಂಧ್ಯಾವಂದನೆಗಳನ್ನು ಮುಗಿಸಿ ಮೂಷಕವಿದ್ದ ಆ ವಟವೃಕ್ಷದಡಿಯಲ್ಲಿ ಕುಳಿತು ಶಿಷ್ಯರಿಗೆ ಕಾರ್ತೀಕ ಪುರಾಣವನ್ನು ಹೇಳುತ್ತಿದ್ದರು. ಇಷ್ಟರೊಳಗೆ ಮರದ ಪೊಟರೆಯಲ್ಲಿ ವಾಸ ಮಾಡುತ್ತಿದ್ದ ಮೂಷಿಕವು ಇವರ ಹತ್ತಿರವಿರುವ ಪೂಜಾ ದ್ರವ್ಯಗಳಲ್ಲಿ ಏನಾದರೂ ತಿನ್ನುವ ಪದಾರ್ಥ ಸಿಕ್ಕಿತೇನೋ ಅಂತ ಹೊರಬಂದು ಮರದ ಬುಡದಲ್ಲಿ ಹೊಂಚು ಹಾಕಿ ಕಾಯುತ್ತಿತ್ತು. ಅಷ್ಟರಲ್ಲಿ ಕಿರಾತಕನೊಬ್ಬ ಇವರ ಸುಳಿವನ್ನು ಅರಿತು ಇವರು ಪ್ರಯಾಣಿಕರಾಗಿದ್ದಾರೆ, ಇವರ ಹತ್ತಿರ ಇರುವ ಧನವನ್ನು ಅಪಹರಿಸಬಹುದು ಎಂಬ ದುರುದ್ದೇಶದಿಂದ ಅವರ ಹತ್ತಿರಕ್ಕೆ ಬಂದು ನೋಡಿದಾಗ ಅವರೆಲ್ಲರೂ ತಪಸ್ವಿಗಳಾದ್ದರಿಂದ ನೋಡಿದೊಡನೆಯೇ ಆತನ ಮನಸ್ಸು ಪರಿವರ್ತನೆ ಹೊಂದಿ ಅವರಿಗೆ ನಮಸ್ಕಾರ ಮಾಡಿ, ಮಹಾನುಭಾವರೇ, ತಾವು ಯಾರು? ಎಲ್ಲಿಂದ ಬಂದಿರಿ? ನಿಮ್ಮ ದಿವ್ಯ ದರ್ಶನದಿಂದ
ನನ್ನ ಮನಸ್ಸಿನಲ್ಲಿ ಹೇಳಲಿಕ್ಕಾಗದ ಆನಂದವಾಗುತ್ತಿದೆ. ಆದ್ದರಿಂದ ಈ ಬಗ್ಗೆ ವಿವರಿಸಿರಿ ಎಂದು ಪ್ರಾರ್ಥಿಸಿದನು. ಆಗ ವಿಶ್ವಾಮಿತ್ರರು, ಎಲೆ ಕಿರಾತಕನೇ, ನಾವು ಕಾವೇರಿ ನದಿಯ ಸ್ನಾನಾರ್ಥಿಗಳಾಗಿ ಈ ಪ್ರದೇಶಕ್ಕೆ ಆಗಮಿಸಿದೆವು. ಸ್ನಾನ ಮಾಡಿ ಕಾರ್ತಿಕ ಪುರಾಣವನ್ನು ಪಠಿಸುತ್ತಿದ್ದೇವೆ. ನೀನು ಇಲ್ಲಿ ಕುಳಿತು ಸಾವಧಾನದಿಂದ ಕೇಳುವಂಥವನಾಗೆಂದರು. ಹಾಗೆ ಕಿರಾತಕನು ಕಾರ್ತಿಕ ಮಹಿಮೆಯನ್ನು ಶ್ರದ್ಧೆಯಿಂದ ಕೇಳುತ್ತಿದ್ದಾಗ ತನ್ನ ಹಿಂದಿನ ಜನ್ಮ ವೃತ್ತಾಂತವನ್ನೆಲ್ಲ ಜ್ಞಾಪಕಕ್ಕೆ ಬಂದು ಪುರಾಣ ಶ್ರವಣ ನಂತರ ಅವರಿಗೆ ವಂದಿಸಿ ತನ್ನ ಹಳ್ಳಿಗೆ ಹೋದನು. ಹಾಗೆಯೇ ಆಹಾರಕ್ಕಾಗಿ ಮರದ ಬುಡದಲ್ಲಿ ಬಚ್ಚಿಟ್ಟುಕೊಂಡು ಪುರಾಣವನ್ನೆಲ್ಲ ಕೇಳುತ್ತಿದ್ದ ಮೂಷಿಕ ಕೂಡ ತನ್ನ ಹಿಂದಿನ ಬ್ರಾಹ್ಮಣ ರೂಪವನ್ನು ಹೊಂದಿ, ಮುನಿಶ್ರೇಷ್ಠರೇ, ಧನ್ಯೋಸ್ಮಿ, ತಮ್ಮ ತಂದೆಯಿಂದ ತಮ್ಮ ದಯೆಯಿಂದ ನಾನೂ ಕೂಡ ಈ ಮೂಷಿಕ ರೂಪದಿಂದ ವಿಮುಕ್ತನಾದನೆಂದು ತನ್ನ ವೃತ್ತಾಂತವನ್ನು ಹೇಳಿ ಹೊರಟು ಹೋದನು. ಆದ್ದರಿಂದ ಓ ಜನಕ ಮಹಾರಾಜ, ಇಹದಲ್ಲಿ ಸಿರಿ ಸಂಪತ್ತುಗಳು, ಪರಲೋಕದಲ್ಲಿ ಮೋಕ್ಷವನ್ನು ಅಪೇಕ್ಷಿಸುವವರು ಖಂಡಿತವಾಗಲೂ ಈ ಕಾರ್ತೀಕ ಪುರಾಣವನ್ನು ಓದಿ ಬೇರೆಯವರಿಗೂ ಕೇಳಗೊಡಬೇಕು. ಇತಿ ಶ್ರೀ ಸ್ಕಾಂದ ಪುರಾಣ ಅಂತರ್ಗತ ವಸಿಷ್ಠ ಪ್ರೋಕ್ತ ಕಾರ್ತಿಕ ಮಹಿಮೆಯಲ್ಲಿನ 5ನೇ ಅಧ್ಯಾಯ ಸಮಾಪ್ತಿಯಾದುದು ಸಂಪೂರ್ಣಂ.